ಶತಮಾನದ ದೀರ್ಘ ಖಗ್ರಾಸ ಚಂದ್ರಗ್ರಹಣ ಕಳೆದ ರಾತ್ರಿ ನಡೆಯಿತು. ರಾತ್ರಿ 11:53ಕ್ಕೆ ಆರಂಭವಾದ ನೆರಳು ಬೆಳಕಿನ ಆಟ ಬೆಳಗಿನ ಜಾವ 3:33ಕ್ಕೆ ಅಂತ್ಯವಾಯಿತು. ರಾಜ್ಯದ ಹಲವೆಡೆ ಗ್ರಹಣ ಗೋಚರಿಸಿತು. ಮೋಡ ಕವಿದ ವಾತಾವರಣ ಇದ್ದುದರಿಂದ 1 ಗಂಟೆ ಬಳಿಕ ಬೆಂಗಳೂರಲ್ಲಿ ಗ್ರಹಣ ಗೋಚರವಾಯಿತು. ಶತಮಾನದ ಅದ್ಭುತ ಖಗ್ರಾಸ ಚಂದ್ರಗ್ರಹಣ ಕಳೆದ ರಾತ್ರಿ ನಡೆದುಹೋಯಿತು. ರಾಜ್ಯದ ಹಲವೆಡೆ ಗ್ರಹಣ ಗೋಚರಿಸಿತು. ರಾತ್ರಿ 11:53ಕ್ಕೆ ಗ್ರಹಣ ಆರಂಭವಾಯಿತು. ಭೂಮಿಯ ನೆರಳು ಕ್ರಮೇಣ ಚಂದ್ರನನ್ನ ಆವರಿಸಿತು. ಮಧ್ಯರಾತ್ರಿ 1:30ರ ವೇಳೆಗೆ ಸಂಪೂರ್ಣ ಗ್ರಹಣವಾಗಿತ್ತು. ಈ ವೇಳೆ ಕೆಂಪಾಗಿ ಬೆಂಕಿ ಉಂಡೆಯಂತೆ ಚಂದ್ರನ ಗೋಚರವಾಯಿತು. ಸುಮಾರು 100 ನಿಮಿಷಗಳ ಕಾಲ ಗ್ರಹಣ ಆವರಿಸಿತ್ತು. ಬೆಳಗಿನ ಜಾವ 3:33ಕ್ಕೆ ನೆರಳು ಬೆಳಕಿನ ಆಟ ಅಂತ್ಯವಾಯಿತು. ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯಾವ ರೀತಿ ಇತ್ತು ಚಂದ್ರಗ್ರಹಣ ಅಂತ ನೋಡೋದಾದರೆ, ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣವಿದ್ದುದರಿಂದ 11:53ಕ್ಕೆ ಚಂದ್ರಗ್ರಹಣ ಗೋಚರವಾಗಲಿಲ್ಲ. ಎಲ್ಲೆಡೆ 11:53ಕ್ಕೆ ಚಂದ್ರಗ್ರಹಣ ಆರಂಭವಾಗಿದ್ದರೆ ಬೆಂಗಳೂರಲ್ಲಿ ಮಾತ್ರ ಚಂದ್ರಗ್ರಹಣದ ದರ್ಶನವಾಗಿದ್ದು 1 ಗಂಟೆ 5 ನಿಮಿಷಕ್ಕೆ, ಅಂದರೆ ಸುಮಾರು 1 ಗಂಟೆ 13 ನಿಮಿಷ ತಡವಾಗಿ, ಅದೂ ಕೂಡ ಭಾಗಶಃ ಚಂದ್ರಗ್ರಹಣ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಗ್ರಹಣದ ಹಿನ್ನೆಲೆಯಲ್ಲಿ ರಾಜಧಾನಿಯ ರಸ್ತೆಗಳೆಲ್ಲ ಖಾಲಿಯಾಗಿದ್ದವು. ವಿವಿಧ ಪ್ರದೇಶಗಳಲ್ಲಿ ಜನ ಗ್ರಹಣ ವೀಕ್ಷಿಸಿದರು. ಕಡಲ ತಡಿ ಮಂಗಳೂರಲ್ಲಿ ಆಕಾಶ ಶುಭ್ರವಾಗಿತ್ತು. ಹಾಗಾಗಿ 11:53ರಿಂದಲೇ ಚಂದ್ರಗ್ರಹಣದ ದರ್ಶನ ಸಿಕ್ತು. ಬಿಸಿಲ ನಾಡು ಬಳ್ಳಾರಿಯಲ್ಲಿ 11:55ಕ್ಕೆ ಭಾಗಶಃ ಚಂದ್ರಗ್ರಹಣ ಗೋಚರವಾಯಿತು. ಇಲ್ಲಿ ಚಂದ್ರಗ್ರಹಣಕ್ಕೆ ಮೋಡ ಮಳೆಯ ಅಡ್ಡಿ ಇರಲಿಲ್ಲ. ಮಲೆನಾಡು ಅಂದಮೇಲೆ ಮಳೆಗಾಲದಲ್ಲಿ ಮೋಡ ಮುಚ್ಚಿಕೊಂಡೇ ಇರುತ್ತೆ. ಅಲ್ಲದೆ ಮಳೆ ನಿಂತರೂ ತುಂತುರು ಹನಿ ಬೀಳ್ತಾನೆ ಇರುತ್ತೆ. ಇದರ ನಡುವೆಯೇ ಶಿವಮೊಗ್ಗದಲ್ಲಿ 12 ಗಂಟೆಗೆ ಸರಿಯಾಗಿ ಭಾಗಶಃ ಗ್ರಹಣ ಗೋಚರವಾಯಿತು. ಜನ ಕುತೂಹಲದಿಂದ ಗ್ರಹಣ ವೀಕ್ಷಿಸದೆ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಇನ್ನು ಗುಲ್ಬರ್ಗಾದಲ್ಲಿ ಸಂಪೂರ್ಣ ಗ್ರಹಣ ಗೋಚರಿಸಿದ್ದು ಮಧ್ಯರಾತ್ರಿ 12 ಗಂಟೆಗೆ. ಆಕಾಶ ಶುಭ್ರವಾಗಿದ್ದರಿಂದ ಗ್ರಹಣ ವೀಕ್ಷಿಸುವ ಅವಕಾಶ ಎಲ್ರಿಗೂ ಸಿಕ್ತು. ಹುಬ್ಬಳ್ಳಿಯಲ್ಲಿ 12:15ಕ್ಕೆ ಸಂಪೂರ್ಣ ಗ್ರಹಣದ ದರ್ಶನವಾಯಿತು. ಆದರೆ 1 ಗಂಟೆಗೆ ಮೋಡ ಮುಚ್ಚಿಕೊಳ್ತು. ಹಾವೇರಿಯಲ್ಲಿ ಮೋಡ ಕವಿದ ವಾತಾವರಣವಿತ್ತು. ಆದರೂ 12:15ರ ವೇಳೆಗೆ ಗ್ರಹಣದ ದರ್ಶನವಾಯಿತು. ಇನ್ನು ರಾಮನಗರದಲ್ಲಿ 12:30ಕ್ಕೆ ಭಾಗಶಃ ಗ್ರಹಣ ಗೋಚರಿಸಿತು. ಆದರೆ ಎಲ್ಲೆಡೆ ರಸ್ತೆಗಳೆಲ್ಲ ಖಾಲಿಯಾಗಿದ್ವು. ಜನರಲ್ಲಿ ಗ್ರಹಣ ವೀಕ್ಷಣೆಯ ಕುತೂಹಲ ಅಷ್ಟಾಗಿ ಕಂಡು ಬರಲಿಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರಿಗರಿಗೂ ಗ್ರಹಣ ವೀಕ್ಷಿಸುವ ಅವಕಾಶ ಸಿಕ್ಕಿತ್ತು. ಇಲ್ಲಿ ಮೋಡದ ಅಡ್ಡಿ ಇರಲಿಲ್ಲ. ಹಾಗಾಗಿ 12:44ಕ್ಕೆ ಖಗ್ರಾಸ ಚಂದ್ರಗ್ರಹಣ ನೋಡಲು ಸಾಧ್ಯವಾಯಿತು. ಆದರೆ ಮಂಡ್ಯದಲ್ಲಿ ಮಾತ್ರ ಚಂದ್ರಗ್ರಹಣ ಸ್ವಲ್ಪ ತಡವಾಗಿ ಆರಂಭವಾಯಿತು. 1:10ಕ್ಕೆ ಚಂದ್ರಗ್ರಹಣದ ದರ್ಶನ ಸಿಕ್ತು. ಗ್ರಹಣದ ನಿಮಿತ್ತ ಮಂಡ್ಯದ ದೇಗುಲಗಳಲ್ಲಿ ವಿಶೇಷ ಪೂಜೆ ನಡೆಯಿತು. ಕಾವೇರಿ ತೀರದಲ್ಲಿ ಹೋಮ ಹವನ ಕೂಡ ನಡೆಯಿತು. ಕೋಲಾರದಲ್ಲಿ 11:53ಕ್ಕೆ ಗ್ರಹಣ ಆರಂಭವಾಯಿತು. ಸಂಪೂರ್ಣ ಗ್ರಹಣದ ದರ್ಶನವಾಗಿದ್ದು 1:25ಕ್ಕೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚಂದ್ರಗ್ರಹಣ ಹೇಗಿತ್ತು, ಯಾವ ವೇಳೆ ಸಂಪೂರ್ಣ ಚಂದ್ರಗ್ರಹಣದ ದರ್ಶನ ಆಯಿತು ಅನ್ನೋದನ್ನು ನೋಡಿದ್ರಿ. ಇನ್ನು ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರಮುಖ ನಗರಗಳಲ್ಲಿ ಹೇಗಿತ್ತು ಚಂದ್ರಗ್ರಹಣ, ಬನ್ನಿ ನೋಡೋಣ. ದೇಶದ ವಿವಿಧ ರಾಜ್ಯಗಳು ಹಾಗೂ ಪ್ರಮುಖ ನಗರಗಳಲ್ಲಿನ ಚಂದ್ರಗ್ರಹಣ ನೋಡೋಣ ಬನ್ನಿ. ಮೊದಲಿಗೆ ರಾಜಧಾನಿ ನವದೆಹಲಿಯಲ್ಲಿನ ಚಂದ್ರಗ್ರಹಣ ನೋಡೋದಾದರೆ ಎಲ್ಲೆಡೆಯಂತೆ ಇಲ್ಲೂ ಕೂಡ 11:53ಕ್ಕೆ ಚಂದ್ರಗ್ರಹಣ ಆರಂಭವಾಯಿತು. ಸಂಪೂರ್ಣ ಚಂದ್ರಗ್ರಹಣವನ್ನ ನೋಡೋ ಭಾಗ್ಯ ದೆಹಲಿಗರಿಗೆ ಸಿಕ್ಕಿತ್ತು. ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತಾದಲ್ಲಿ ಭಾಗಶಃ ಗ್ರಹಣ ಗೋಚರಿಸಿತು. ಅದು 12:15ಕ್ಕೆ. ಇನ್ನು ಮುಂಬೈನಲ್ಲಿ 12:52ರ ಸುಮಾರಿಗೆ ಸಂಪೂರ್ಣ ಗ್ರಹಣದ ದರ್ಶನವಾಯಿತು. ವಾರಣಾಸಿಯಲ್ಲಿ ಪೂರ್ಣ ಗ್ರಹಣವಾಗಿತ್ತು. ಗ್ರಹಣದ ನಿಮಿತ್ತ ನಭೋಮಂಡಲದಲ್ಲಿ 12:44ಕ್ಕೆ ಸರಿಯಾಗಿ ಚಂದ್ರ ಪೂರ್ಣ ಕೆಂಪಾಗಿ ಕೆಂಡದಂತೆ ಕಂಡಿದ್ದು ವಿಶೇಷವಾಗಿತ್ತು. ಜೈಪುರದಲ್ಲಿ ನೆರಳು ಬೆಳಕಿನ ಆಟ ಅದ್ಭುತವಾಗಿತ್ತು. 1:25ರ ಸುಮಾರಿಗೆ ಕೆಂಡ ಸಂಪಿಗೆಯಂತೆ ಚಂದಮಾಮ ಪೂರ್ಣ ಕೆಂಪು ವರ್ಣದಿಂದ ನಳನಳಿಸುತ್ತಿದ್ದ. ಇನ್ನು ಚೆನ್ನೈ, ಅಹಮದಾಬಾದ್, ಹೈದರಾಬಾದ್ ಸೇರಿದಂತೆ
ದೇಶದ ಹಲವೆಡೆ ಚಂದ್ರಗ್ರಹಣವನ್ನು ಜನ ವೀಕ್ಷಿಸಿದರು. ಗ್ರಹಣದ ನಿಮಿತ್ತ ವಾರಣಾಸಿ, ಉಜ್ಜಯಿನಿ, ದ್ವಾರಕಾ ದೇವಾಲಯಗಳಲ್ಲಿ ಬಾಗಿಲು ಬಂದ್ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ರಾಜ್ಯ ಹಾಗೂ ರಾಷ್ಟ್ರದ ಪ್ರಮುಖ ನಗರಗಳಲ್ಲಿನ ಚಂದ್ರಗ್ರಹಣವನ್ನು ನೋಡಿದ್ರಿ. ಜೊತೆಗೆ ಯಾವ ಊರಲ್ಲಿ ಯಾವ ಸಮಯಕ್ಕೆ ಸಂಪೂರ್ಣ ಚಂದ್ರಗ್ರಹಣ ಗೋಚರವಾಯಿತು ಅನ್ನೋದನ್ನು ನೋಡಿದ್ರಿ. ಈ ಚಂದ್ರಗ್ರಹಣ ಬರೀ ಭಾರತದಲ್ಲಷ್ಟೇ ಆಗಲಿಲ್ಲ, ಇತರೆ ದೇಶಗಳಲ್ಲೂ ಆಯಿತು. ಅದನ್ನು ನೋಡೋಣ ಬನ್ನಿ. ಮೊದಲಿಗೆ ಚೀನಾದಲ್ಲಿ ಪೂರ್ಣ ಚಂದ್ರಗ್ರಹಣ ಗೋಚರಿಸಿದೆ. ವಿಶೇಷ ಅಂದರೆ ಚೀನಾದ ಎಲ್ಲ ನಗರಗಳಲ್ಲೂ ಪೂರ್ಣ ಗ್ರಹಣ ಗೋಚರಿಸಿತು. ಇಲ್ಲಿನ ಕಾಲಮಾನದ ಪ್ರಕಾರ ಬೆಳಗ್ಗೆ 2:22ಕ್ಕೆ ಭಾಗಶಃ ಗ್ರಹಣ ಗೋಚರವಾಯಿತು. 3:22ಕ್ಕೆ ಮಧ್ಯಮ, 4:12ಕ್ಕೆ ಸಂಪೂರ್ಣ ಗ್ರಹಣವಾಯಿತು. ಬೆಳಗ್ಗೆ 5:02ಕ್ಕೆ ಗ್ರಹಣ ಅಂತ್ಯಗೊಳ್ಳಿತು. ಪಾಕಿಸ್ತಾನದಲ್ಲೂ ಸಂಪೂರ್ಣ ಚಂದ್ರಗ್ರಹಣ ಗೋಚರವಾಗಿದೆ. ಭಾರತೀಯ ಕಾಲಮಾನದಂತೆ ರಾತ್ರಿ 11:22ಕ್ಕೆ ಅಲ್ಲಿಯೂ ಗ್ರಹಣ ಆರಂಭವಾಯಿತು. ರಾತ್ರಿ 1:13 ಗ್ರಹಣದ ಮಧ್ಯಕಾಲ. ಸುಮಾರು 1.5 ಗಂಟೆಗಳ ಕಾಲ ಗ್ರಹಣವಿತ್ತು. ಬೆಳಗಿನ ಜಾವ 3:03 ಗ್ರಹಣ ಅಂತ್ಯವಾಯಿತು. ಆಫ್ರಿಕಾ ಖಂಡದಲ್ಲೂ ಚಂದ್ರಗ್ರಹಣದ ಅದ್ಭುತ ದರ್ಶನ ದೊರೆತಿದೆ. ಬೆಂಕಿಯ ಉಂಡೆಯಂತೆ ಕೆಂಪಾಗಿದ್ದ ಚಂದ್ರನನ್ನ ಆಫ್ರಿಕಾ ಜನ ಕಣ್ತುಂಬಿಸಿಕೊಂಡ್ರು. ಆಫ್ರಿಕಾ ಸಮಯದ ಪ್ರಕಾರ ಮಧ್ಯಾಹ್ನ 1:20ಕ್ಕೆ ಆರಂಭವಾಯಿತು. 4:12ಕ್ಕೆ ಸಂಪೂರ್ಣ ಗ್ರಹಣ ಗೋಚರಿಸಿತು. 7 ಗಂಟೆಗೆ ಗ್ರಹಣ ಅಂತ್ಯವಾಯಿತು. ಜೋಹಾನ್ಸ್ಬರ್ಗ್ನಲ್ಲಿ ಸಂಪೂರ್ಣ ಗ್ರಹಣದ ದರ್ಶನವಾಯಿತು. ಗ್ರಹಣ ಅಂದರೆ ವಿಜ್ಞಾನದ ಪ್ರಕಾರ ಅದೊಂದು ನಭೋಮಂಡಲದ ಸಾಮಾನ್ಯ ಬದಲಾವಣೆ ಮಾತ್ರ. ಆದರೆ ವಿವಿಧ ದೇಶಗಳಲ್ಲಿ ಆ ಕುರಿತು ವಿಭಿನ್ನ ಸಾಂಪ್ರದಾಯಿಕ ನಂಬಿಕೆಗಳಿವೆ. ಭಾರತದ ಜ್ಯೋತಿಷ್ಯದ ಪ್ರಕಾರ ಕ್ಷುದ್ರ ಗ್ರಹ ರಾಹು ಚಂದ್ರನನ್ನು ಆಪೋಷಣ ಮಾಡಿದಾಗಿ ಚಂದ್ರಗ್ರಹಣವಾಗುತ್ತೆ ಅನ್ನೋ ನಂಬಿಕೆ ಇದೆ. ವಿದೇಶಗಳಲ್ಲೂ ಈ ಕುರಿತು ಬೇರೆ ಬೇರೆ ನಂಬಿಕೆಗಳಿವೆ. ಬನ್ನಿ ಅವೇನು ಅಂತ ನೋಡೋಣ. ಅಮೆರಿಕಾದ ಪೊಮೊ ಬುಡಕಟ್ಟು ಜನಾಂಗದವರು ಗ್ರಹಣಕ್ಕೆ ಕರಡಿ ಕಚ್ಚಿದ ಸೂರ್ಯ ಅಂತ ಹೆಸರಿಟ್ಟಿದ್ದಾರೆ. ಒಮ್ಮೆ ಕರಡಿಯೊಂದು ಹಾಲು ಹಾದಿ ಗ್ಯಾಲಕ್ಸಿಯಲ್ಲಿ ತಿರುಗಾಡ್ತಾ ಇದ್ದಾಗ ಸೂರ್ಯನನ್ನ ಭೇಟಿ ಮಾಡುತ್ತೆ. ಆಗ ಯಾರು ಆ ಹಾದಿಯಲ್ಲಿ ಮೊದಲು ಸಾಗಬೇಕೆಂಬ ಬಗ್ಗೆ ವಾಗ್ವಾದ ಉಂಟಾಗಿ ಜಗಳವಾಗುತ್ತೆ. ಈ ಘಟನೆಯನ್ನೇ ಸೂರ್ಯಗ್ರಹಣ ಎನ್ನಲಾಗುತ್ತಂತೆ. ಇದೇ ರೀತಿ ಚಂದ್ರನ ಜೊತೆ ಮಾಡಿದ ಜಗಳ ಚಂದ್ರಗ್ರಹಣ ಎಂಬ ನಂಬಿಕೆ ಇದೆ. ಇನ್ನು ಬ್ರೆಜಿಲ್ನ ಅಮೆಜಾನಿಯಾ ಬುಡಕಟ್ಟು ಜನಾಂಗದ ಪ್ರಕಾರ ಸೂರ್ಯ ಮತ್ತು ಚಂದ್ರರ ನಡುವಿನ ಘರ್ಷಣೆಯೇ ಗ್ರಹಣಕ್ಕೆ ಕಾರಣವಂತೆ. ಸೂರ್ಯ ಅಥವಾ ಚಂದ್ರರ ಕಣ್ಣುಗಳಿಗೆ ಬಾಲಕನೊಬ್ಬ ಬಾಣ ಬಿಟ್ಟು ಗಾಯಗೊಳಿಸುತ್ತಾನಂತೆ. ಆ ಗಾಯದಿಂದ ಸುರಿಯೋ ರಕ್ತವೇ ಚಂದ್ರ ಕೆಂಪಾಗೋಗುವುದನ್ನು ಸೂಚಿಸುತ್ತಂತೆ. ಕ್ಯಾಲಿಫೋರ್ನಿಯಾದ ಹುಪ ಇಂಡಿಯನ್ಸ್ಗಳ ಪ್ರಕಾರ ಚಂದ್ರನಿಗೆ 20 ಜನ ಹೆಂಡತಿರಿದ್ರಂತೆ. ಜೊತೆಗೆ ಮನೆ ತುಂಬ ಪ್ರಾಣಿಗಳ ಸಂತತಿ ಬೇರೆ. ಇವುಗಳಲ್ಲಿ ಸಿಂಹಗಳು, ಕರಡಿಗಳು ಮತ್ತು ಹಾವುಗಳೂ ಇದ್ವಂತೆ. ಈ ಎಲ್ಲ ಪ್ರಾಣಿಗಳ ಹೊಟ್ಟೆ ತುಂಬಿಸೋಕೆ ಚಂದ್ರ ಬೇಟೆಯಾಡಿ ಸಿಕ್ಕ ಆಹಾರವನ್ನು ಅವುಗಳಿಗೆ ನೀಡ್ತಾ ಇದ್ದ. ಆದರೆ ಇವು ಪ್ರಾಣಿಗಳ ಹಸಿವು ನೀಗಿಸುತ್ತಿರಲಿಲ್ಲ. ಇದರಿಂದ ಕೋಪಗೊಂಡ ಅವುಗಳು ಚಂದ್ರನ ಮೇಲೆರಗಿ ಗಾಯಗೊಳಿಸುತ್ತವೆ. ಘಟನೆಯಲ್ಲಿ ರಕ್ತಸಿಕ್ತನಾದ ಚಂದ್ರನ ನೋಟವೇ ಚಂದ್ರಗ್ರಹಣವಂತೆ. ಇದಾದ ನಂತರ ಚಂದ್ರನ ಹೆಂಡತಿಯಲ್ಲೊಬ್ಬಳಾದ ಕಪ್ಪೆ ಪ್ರಾಣಿಗಳಿಗೆ ಬುದ್ಧಿ ಕಲಿಸುತ್ತಾಳೆ. ಅಲ್ಲಿಗೆ ಗ್ರಹಣ ಅಂತ್ಯವಾಗುತ್ತೆ. ಇನ್ನು ಭಾರತೀಯರ ಪ್ರಕಾರ ಕ್ಷುದ್ರಗ್ರಹ ರಾಹು ಚಂದ್ರನನ್ನ ಆಪೋಷಣಗೈದಾಗ ಗ್ರಹಣ ಉಂಟಾಗುತ್ತೆ. ಇದರಿಂದ ಮಾನವನ ಮೇಲೂ ಪ್ರಭಾವ ಬೀರುತ್ತೆ ಅನ್ನೋ ನಂಬಿಕೆ ಇದೆ. ಯುರೋಪ್ ವಿಕಿಂಗ್ಸ್ ನಂಬಿಕೆ. ವಿಕಿಂಗ್ಸ್ಗಳ ಪ್ರಕಾರ 2 ತೋಳಗಳು ಸೂರ್ಯನ ಮತ್ತು ಚಂದ್ರನನ್ನ ತಿನ್ನಲು ಆಸೆ ಪಡುತ್ತವೆ. ಅದರಲ್ಲಿ ಒಂದು ತೋಳ ಸೂರ್ಯನ ಹಿಂದೆ ಹೋದರೆ ಮತ್ತೊಂದು ಸೂರ್ಯನಿಗಿಂತ ಮುಂದೆ ಓಡುತ್ತೆ. ಇಬ್ಬರಲ್ಲಿ ಯಾರೇ ತೋಳಗಳ ಕೈಗೆ ಸಿಕ್ಕಿದ್ರೂ ಅಲ್ಲಿ ಗ್ರಹಣ ಸಂಭವಿಸುತ್ತೆ. ಈ ಘಟನೆಯ ನಂತರ ಜನರೆಲ್ಲ ಜೋರಾಗಿ ಕೂಗೋ ಮೂಲಕ ತೋಳಗಳನ್ನು ಹೆದರಿಸಲು ಪ್ರಯತ್ನಿಸುತ್ತಾ ಸೂರ್ಯ ಅಥವಾ ಚಂದ್ರರ ರಕ್ಷಣೆಗೆ ನಿಲ್ಲುತ್ತಾರೆ. ಚೀನೀಯರ ನಂಬಿಕೆ. ಚೀನಾದಲ್ಲಿ ಕನ್ನಡಿಯೇ ಚಂದ್ರನನ್ನ ಪ್ರತಿನಿಧಿಸುತ್ತೆ. ಗ್ರಹಣದ ವೇಳೆ ಇಲ್ಲಿನ ಜನ ಕನ್ನಡಿಗಳ ಮೇಲೆ ಹೊಡೆಯೋದು ಪುರಾತನ ಸಂಪ್ರದಾಯ. ಅವರ ನಂಬಿಕೆಗಳ ಪ್ರಕಾರ ಡ್ರ್ಯಾಗನ್ ಗ್ರಹಣದ ವೇಳೆ ಚಂದ್ರನನ್ನ ನುಂಗಿ ಹಾಕುತ್ತೆ. ಹೀಗಾಗಿ ಕನ್ನಡಿಗೆ ಹೊಡೆಯೋದ್ರಿಂದ ಅದು ಚಂದ್ರನನ್ನ ಉಗುಳುತ್ತೆ.
ಆಗ ಚಂದ್ರ ಆಗಸಕ್ಕೆ ಮರಳುತ್ತಾನೆ. ಹೀಗೆ ನಭೋಮಂಡಲದಲ್ಲಿನ ವೈಜ್ಞಾನಿಕ ಪ್ರಕ್ರಿಯೆಯೊಂದಕ್ಕೆ ವಿವಿಧ ದೇಶಗಳಲ್ಲಿ ವಿವಿಧ ರೀತಿಯ ನಂಬಿಕೆಗಳಿವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.